ಮಾರ್ಕೆಟ್ ಯಾವಾಗ ಕನ್ಸಾಲಿಡೇಷನ್ ಫೇಸ್ ಒಂದೇ ಲೈನ್ ಒಳಗಡೆ ಓಡಾಡ್ತಿರುತ್ತೆ, ಆ ಟೈಮ್ ಅಲ್ಲಿ ನಾವು ಸಿಂಪಲ್ ನಮ್ ಕೆಲಸ ಏನಪ್ಪಾ ಅಂದ್ರೆ ಎಷ್ಟು ಲೋ ಒಳಗಡೆ ನಮಗೆ ಬೈ ಮಾಡಕ್ಕಾಗತ್ತೆ ಅಷ್ಟು ಲೋ ಒಳಗಡೆ ವಿತ್ ಕನ್ಫರ್ಮೇಶನ್ ಕ್ಯಾಂಡಲ್ಸ್ ನಾವೇನ್ ಮಾಡೋದು, ಬೈ ಮಾಡೋದು, ನಮ್ಮ ಟಾರ್ಗೆಟ್ ಅನ್ನ ನೆಕ್ಸ್ಟ್ ರೆಸಿಸ್ಟೆನ್ಸ್ ಲೆವೆಲ್ ಹತ್ರ ಇಟ್ಕೊಳ್ಳೋದು. ರೆಸಿಸ್ಟೆನ್ಸ್ ಲೆವೆಲ್ ಒಳಗಡೆ ಎಲ್ಲಾದ್ರೂ ಒಂದು ಪ್ರಾಪರ್ ಸೆಲ್ ಕ್ಯಾಂಡಲ್ ಕಾಣ್ತಿದೆನಾ, ಟ್ರೇಡ್ ತಗೊಳ್ಳುವಾಗ ಅರ್ಜೆನ್ಸಿ ಮಾಡೋದು ಬೇಡ, ಕನ್ಫರ್ಮ್ ಮಾಡ್ಕೊಳ್ಳೋಣ, ಟೇಕ್ ಪ್ರಾಫಿಟ್ ಮತ್ತೆ ಸ್ಟಾಪ್ ಲಾಸ್ ಎರಡು ಡಿಫೈನ್ ಮಾಡ್ಕೊಳ್ಳೋಣ, ಆಮೇಲೆ ಏನ್ ಮಾಡೋಣ, ಟಾರ್ಗೆಟ್ ಗೆ ಇದು ಮಾಡೋಣ, ಅಪ್ರೋಚ್ ಮಾಡೋಣ. ಬಟ್ ಆಲ್ವೇಸ್ ಕೀಪ್ ಸ್ಟಾಪ್ ಲಾಸಸ್. ಯಾವಾಗ ಯಾವಾಗ ನಾವು ಕನ್ಸಾಲಿಡೇಷನ್ ಫೇಸಸ್ ನ ಟ್ರೇಡ್ ಮಾಡ್ತಿರ್ತೀವಿ ಸ್ಟಾಪ್ ಲಾಸ್ ಹಾಕೊಳ್ಳೇಬೇಕು. ಬಿಕಾಸ್ ಒನ್ ಟೈಮ್ ಮಾರ್ಕೆಟ್ ಏನಾದ್ರೂ ಇಲ್ಲಿಂದ ಟಕ್ ಅಂತ ಬಿತ್ತು ಅಂತಂದ್ರೆ 100-200 ಪಿಪ್ಸ್ 300-500 ಪಿಪ್ಸ್ ಈಸಿಲಿ ಮೂವ್ಮೆಂಟ್ ಆಗ್ಬಿಡುತ್ತೆ. ಅವಾಗ ನಾವೇನಾದ್ರೂ ಸ್ಟಾಪ್ ಲಾಸ್ ಹಾಕಿಲ್ಲ ಅಂತಂದ್ರೆ ಡೆಫಿನೆಟ್ಲಿ ನಮ್ಮ ಅಕೌಂಟ್ ಗ್ಲೋ ಆಗ್ಬೋದು ನಾವು ತಗೊಂಡಿರೋ ಲಾಟ್ ಮೇಲೆ. ಇಲ್ಲಪ್ಪ ಅಂತಂದ್ರೆ ಏನು ಮೇಜರ್ ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಜಾಸ್ತಿ